ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂಥ ವಿಚಾರದ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಜೊತೆಗೆ ಇವತ್ತು ಧಾರವಾಡದಲ್ಲಿ ಇರುವಂತ, ಜೊತೆಗೆ ಧಾರವಾಡ ಭಾಗ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನ ಪಡಿತಾ ಇರುವಂತ ವಿಕಾಸ್ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತ ಅಹಮದ್ ಅವರು ಇದ್ದಾರೆ. ಹಿಂದಿನ ಎಪಿಸೋಡ್ ನಲ್ಲಿ ಅವ್ರನ್ನ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡಿಸಿದ್ದೆ, ಪ್ರಮುಖವಾಗಿ ಸ್ಪೋಕನ್ ಇಂಗ್ಲಿಷ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳೋದು, ಸ್ಕಿಲ್ ಇತ್ತು ಅಂತಂದ್ರೆ ನಿಮಗೆ ಜಾಬ್ ಸಿಗುತ್ತೆ, ಬರೀ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಯಾವುದೂ ಕೂಡ ಸಿಗೋದಿಲ್ಲ. ಇವರ ಸಂಸ್ಥೆಯ ಮೂಲಕ ಏನು ಮಾಡ್ತಾರೆ ಅಂದ್ರೆ, ಪ್ರತಿ ವಿದ್ಯಾರ್ಥಿಗಳಿಗೂ ಸ್ಕಿಲ್ ಬೆಳೆಸುವಂತ ಕೆಲಸ, ಹಾಗೆ ಜಾಬ್ ಅನ್ನ ಯಾರು ಹುಡುಕ್ತಾ ಇರ್ತಾರಲ್ಲ ಅಂಥವರಿಗೂ ಕೂಡ ಸ್ಕಿಲ್ ಬೆಳೆಸುವಂತ ಕೆಲಸ, ಅದು ಗೌರ್ಮೆಂಟ್ ಜಾಬ್ ಆಗಿರಬಹುದು ಅಥವಾ ಖಾಸಗಿ ಕಂಪನಿಗಳ ಜಾಬ್ ಆಗಿರಬಹುದು, ಇಂಗ್ಲಿಷ್ ಜೊತೆಗೆ ಎಲ್ಲಾ ರೀತಿಯಾದಂತಹ ಸ್ಕಿಲ್ ಅನ್ನ ಬೆಳೆಸುವಂತ ಕೆಲಸ, ಕಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಿಂದಿನ ಎಪಿಸೋಡ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ನಾನು ಮಾತನಾಡಿದ್ದೇನೆ. ಇವರು ಸಾಕಷ್ಟು ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ, ರಿಸೋರ್ಸ್ ಪರ್ಸನ್ ಆಗಿಯೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಈ ಮೂಲಕ ಸಾಕಷ್ಟು ಜನರಿಗೆ ಈ ಸ್ಕಿಲ್ ಯಾಕೆ ಮುಖ್ಯ ಅನ್ನೋದನ್ನ ತಿಳಿ ಹೇಳುವಂತ ಕೆಲಸ, ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಿನ ಎಪಿಸೋಡ್ ನ ಉದ್ದೇಶ ಅಥವಾ ಈಗಿನ ಎಪಿಸೋಡ್ ನ ಪ್ರಮುಖ ವಿಚಾರ ಅಂದ್ರೆ ಅದು ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ. ನಿಮ್ಮ ತುಂಬಾ ಜನ ಪ್ರಶ್ನೆ ಮಾಡಬಹುದು, ಸೂರ್ಯಂಗೆ ಟಾರ್ಚಾ ಅನ್ನುವ ರೀತಿಯಲ್ಲಿ, ಅಂದ್ರೆ ಟೀಚರ್ಸ್ಗೂ ಏನಾದ್ರೂ ಸ್ಕಿಲ್ ಅನ್ನ ಕಲಿಸುವಂತ ಅವಶ್ಯಕತೆ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಬಹುದು. ಉತ್ತರ ಏನಪ್ಪಾ ಅಂದ್ರೆ, ಹೌದು, ಅವಶ್ಯಕತೆ ಇದೆ. ನಾವು ಬರೀ ಟೀಚರ್ಸ್ ಅಂದ್ರೆ ಬರೀ ನಾವೆಲ್ಲೋ ಟೀಚ್ ಮಾಡ್ತೀವಿ ಅಂತ ಹಂಗೆ ಹೋದ್ರೆ ಆಗಲ್ಲ, ಬ್ಲಾಂಕ್ ಆಗಿ. ನಮ್ಮಲ್ಲಿ ಒಂದಷ್ಟು ಸ್ಕಿಲ್ ಇದ್ದರೆ ಮಾತ್ರ ನಾವು ಆ ಇದರಲ್ಲಿ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮಗೂ ಕೂಡ ಒಂದು ಆತ್ಮತೃಪ್ತಿ ಇರುತ್ತೆ, ನಾವು ಮಕ್ಕಳಿಗೆ ಏನೋ ಒಂದು ಕಲಿಸ್ಕೊಟ್ವಿ ಅಂತ ಹೇಳಿ. ಆದ್ರೆ ಇದನ್ನ ಹೇಳಬೇಕು ಬಿಡಬೇಕು ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ವಾಸ್ತವ ವಿಚಾರ, ನಮ್ಮಲ್ಲಿ ಸಾಕಷ್ಟು ಟೀಚರ್ಸ್ ಇದ್ದಾರೆ, ಅದಕ್ಕೆ ಬೇಕಾದಂತ ಕೋರ್ಸ್ ಎಲ್ಲವನ್ನೂ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಆ ಸ್ಕಿಲ್ ಅವರಲ್ಲಿ ಇರೋದಿಲ್ಲ. ಇವರ ಸಂಸ್ಥೆಯ ಮೂಲಕ ಟೀಚರ್ಸ್ಗೂ ಕೂಡ ಇದಕ್ಕೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಅಥವಾ ಅವರಿಗೂ ಕೂಡ ಸ್ಕಿಲ್ ಬೆಳೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಹೊತ್ತುಗಳ ಕಾಲ ಮಾತಾಡ್ತಾ ಹೋಗ್ತೇನೆ. ನಿಮ್ಮಲ್ಲಿ ಯಾರಿಗಾದರೂ ಇದರ ಅವಶ್ಯಕತೆ ಇತ್ತು ಅಂತಾದ್ರೆ ನೀವು ಸದುಪಯೋಗ ಪಡಿಸ್ಕೊಳ್ಬಹುದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹಿಂದಿನ ಎಪಿಸೋಡ್ ನಲ್ಲಿ ಸಾಕಷ್ಟು ವಿಚಾರವನ್ನು ಮಾತಾಡಿದ್ವಿ, ಸ್ಪೋಕನ್ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ, ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ. ಈಗ ನಾನು ಟೀಚರ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತೇನೆ. ತಕ್ಷಣಕ್ಕೆ ಜನ ಕೇಳುವಂತ ಪ್ರಶ್ನೆ ಅಂದ್ರೆ, ಹೌದಾ ಟೀಚರ್ಸ್ಗೂ ಕಲ್ಸ್ಕೊಡ್ಬೇಕಾ? ಟೀಚರ್ಸ್ ಇನ್ನೊಬ್ರಿಗೆ ಕಲ್ಸ್ಕೊಡ್ತಾರೆ, ನಾವೇನು ಅವ್ರಿಗೆ ಕಲ್ಸ್ಕೊಡೋದು ಅಂತ ಹೇಳಿ. ನಿಮ್ಮ ಪ್ರಕಾರ ನೀವು ನೋಡಿದ ಹಾಗೆ, ಅಂದ್ರೆ ಸುದೀರ್ಘವಾದಂತ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ನಿಮ್ದು, ಸುದೀರ್ಘವಾದಂತ ಜರ್ನಿ. ಈಗ ಟೀಚರ್ಸ್ಗಳು ತುಂಬಾ ಜನ ಅದಕ್ಕೆ ಬೇಕಾದಂತ ಕೋರ್ಸ್ ಅನ್ನ ಮಾಡ್ಕೊಂಡು ಬಂದಿರ್ತಾರೆ. ಸ್ಕಿಲ್ ಅಂತ ಬಂದಾಗ ಸ್ವಲ್ಪ ಸಮಸ್ಯೆ ಆಗತ್ತೆ. ನೀವು ನೋಡಿದಾಗ ಏನ್ ಸಮಸ್ಯೆ ಆಗುತ್ತೆ? ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಇದು ಟೀಚರ್ಸ್ಗೋಸ್ಕರ ಒಂದು ಅತ್ಯುತ್ತಮವಾದಂತ ಪ್ರಶ್ನೆ. ಖಂಡಿತವಾಗಿಯೂ ಅವ್ರ ಲೈಫ್ ಚೇಂಜ್ ಆಗತ್ತೆ ಇನ್ಮೇಲೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಒಂದು ಟೀಚರು, ನಾನು BA ಮಾಡಿದೆ. ಇನ್ ದ ಇಯರ್ ಆಫ್ 97 ಐ ಫಿನಿಶ್ಡ್ ಮೈ BA ಫ್ರಮ್ ಮೈಸೂರು ಯೂನಿವರ್ಸಿಟಿ. 98 ಅಲ್ಲಿ ಫಸ್ಟ್ ಜಾಬ್ ಅಂತ ಹೇಳಿ ಹೋದಾಗ ಒಂದು ಸ್ಕೂಲ್ಗೆ ಹೋದೆ. ಸೊ ಸ್ಕೂಲ್ಗೆ ಹೋದಾಗ ಅವರು ಒಂದು 2 months ನಂಗೆ ನೋಡಿದ್ರು. BA ಅಂತ ತೊಗೊಂಡ್ರು, ಬಟ್ 2 months ನಾನು ನೋಡಿದ್ರು. ಅವ್ರು ಹೇಳಿದ್ರು, ಕರೆದು, ಸರ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ಪ್ಲೀಸ್ ರಿಸೈನ್ ದ ಜಾಬ್ ಅಂತ. ಯಾಕಂತ ಕೇಳಿದಾಗ, ಇಲ್ಲ ಸರ್ ನಿಮ್ಗೆ ಇಂಗ್ಲೀಷ್ ಬರಲ್ಲ, ಯು ಕಾಂಟ್ ಸ್ಪೀಕ್ ಇಂಗ್ಲೀಷ್, ಅಂಡ್ ಇಟ್ ಇಸ್ ಅ ಬೀಯಿಂಗ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. If you don't speak in English, then definitely students will get nervous. Our parents will object us. This is ನನ್ನ ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಅವಾಗ ನಾನು ಡಿಸೈಡ್ ಮಾಡಿದ್ದು, ನಾನು ಇಂಗ್ಲೀಷ್ ಹೆಂಗಾರ ಮಾಡಿ ಕಲಿಲೇಬೇಕು, ನನ್ನ ಸ್ಕಿಲ್ ಅನ್ನ ಬೆಳೆಸಲೇಬೇಕು. ಸೊ ದಟ್ ಈಸ್ ಮೈ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಈ ರೀತಿ ಬಹಳಷ್ಟು ಟೀಚರ್ಸ್ಗೆ ಆಗ್ತಾ ಇದೆ. ಸೊ BA BEd ಆಗಿದೆ, BSc BEd ಆಗಿದೆ, MSc MA MCom ಎಲ್ಲ ಮಾಡಿದ್ದಾರೆ. ಆ ನಾಲೆಜ್ ಅನ್ನ ಪ್ರೆಸೆಂಟ್ ಮಾಡಕ್ ಆಗ್ತಾ ಇಲ್ಲ. ಸೊ ದೇ ಹ್ಯಾವ್ ನಾಲೆಜ್, ಬಟ್ ದೇ ಡೋಂಟ್ ಹ್ಯಾವ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಹೇಗೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ತುಂಬಾ ಜನರಿಗೆ ಕಾಡ್ತಾ ಇದೆ. ಸೊ ಈಗ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯಿಂದ ನೋಡ್ತಾರೆ. ಸೊ ಪೇರೆಂಟ್ಸ್ ಎಲ್ಲ ಅಬ್ಸರ್ವೇಷನ್ ಮಾಡ್ತಾರೆ. ನಾವು ಕಾನ್ಫಿಡೆಂಟ್ ಆಗಿದ್ದಾಗ, ನಾವು ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿದಾಗ ಖಂಡಿತವಾಗಿ ಆ ಸ್ಕೂಲ್ಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಆ ಮಕ್ಕಳ ಭವಿಷ್ಯ ಮಾಡೋಕ್ಕಾಗುತ್ತೆ. ನಮ್ಮಲ್ಲಿ ಆ ಸ್ಕಿಲ್ಲೇ ಇಲ್ಲ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ, ಅಥವಾ ಒಂದು ಅಪ್ರೋಚಿಂಗ್ ಇಲ್ಲ ಅಂದಾಗ ನಮ್ಮ ಏನು ಕ್ವಾಲಿಫಿಕೇಶನ್ ಇದೆ ಎಲ್ಲ ವೇಸ್ಟ್ ಅಂತ ಹೇಳ್ಬೋದು. ಓಕೆ ಅಂದ್ರೆ ನಿಮ್ಮ ಪ್ರಕಾರ ಈಗ ಟೀಚರ್ಸ್ಗೆ ಏನೇನು ಸ್ಕಿಲ್ ಬೇಕು ಅಂದ್ರೆ, ಇಂಗ್ಲಿಷ್ ಜೊತೆಗೆ ಏನೇನು ಸ್ಕಿಲ್ ಅವಶ್ಯಕತೆ ಇದೆ, ಅಥವಾ ಯಾವ್ದ್ರಲ್ಲಿ ಸಮಸ್ಯೆ ಆಗ್ತಿದೆ ಟೀಚರ್ಸ್ಗೆ? ಎಸ್ ಸರ್. ನೋಡಿ, ಬಹಳಷ್ಟು ಟೀಚರ್ಸ್ಗಳು ನಾವು ಕನ್ನಡ ಮೀಡಿಯಂ ಇಂದ ಬಂದಿರ್ತೀವಿ, ಬೇರೆ ಬೇರೆ ಹಳ್ಳಿಯಿಂದ ಇರೋದ್ರಿಂದ. ಹಳ್ಳಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಇರಲ್ಲ, ಅಥವಾ ಏನೋ ಒಂದು ಅಟ್ಮಾಸ್ಫಿಯರ್ ಇರಲ್ಲ, ಹಿಂಗಾಗಿ ಕನ್ನಡ ಮೀಡಿಯಂ ಇಂದ ಬಂದಿರ್ತೀವಿ. ಸೊ ಅಲ್ಲಿ ಯಾವಾಗಲೂ ಕಮ್ಯುನಿಕೇಶನ್ ಕಾಡ್ತಾ ಇರ್ತದೆ. ನನಗೆ ಇಂಗ್ಲೀಷ್ ಬರಲ್ಲ, ಜಾಬ್ ಸಿಗಲ್ಲ. ಈ ಗೌರ್ಮೆಂಟು ಕಾಲ್ ಫಾರ್ಮ್ಸ್ ಕಡಿಮೆ ಇರೋದ್ರಿಂದ ಅದಂತೂ ಬಿಡಿ, ದೊಡ್ಡ ಸಮಸ್ಯೆ. ಅವರು ಏನ್ ಮಾಡಬೇಕು, BA BEd ಮಾಡಿದ್ದಾರೆ, MA ಮಾಡಿದ್ದಾರೆ, ಎಲ್ಲಾನು ಮಾಡಿದ್ದಾರೆ, ಬಟ್ ಇಲ್ಲಿ ಒಂದು 10,000 ಸ್ಯಾಲರಿ ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರಲ್ಲಿ ಯಾವ್ದಾದ್ರು ಎಲೆಕ್ಟ್ರಿಷಿಯನ್ ಹುಡ್ಕಕ್ ಹೋದ್ರೆ ಅವ್ನು ಹಿಡ್ಕೋದಕ್ಕೆ ಕಷ್ಟ ಇದೆ.
ಅವನು ಪರ್ ಮಂತ್ ಲ್ಯಾಕ್ಸ್ ಟುಗೆದರ್ ಕಳಿಸ್ತಾರೆ. ಅವ್ನ ಎಜುಕೇಶನ್ ಏನಿರೋದಿಲ್ಲ. ಅದಿಲ್ಲ BA BEd ಮಾಡ್ಕೊಂಡು MA BEd ಮಾಡ್ಕೊಂಡು ನಾವು ಮನೇಲಿ ಖಾಲಿ ಕೂತ್ಕೊಂಡಿದ್ವಿ. ನಮ್ಗೆ 5,000 ಸಿಗೋದು ಕಷ್ಟ ಆಗ್ಬಿಟ್ಟು. ಅಲ್ಲ ಇದನ್ನ ಹೇಳಿದಾಗ ನಾನು ಚೂರು ಸೇರಿಸ್ಬಿಡ್ತೀನಿ. ಈಗ ಮನೆಗೆ ಒಂದು ಮೊಳೆ ಹೊಡ್ಸ್ಬೇಕು ಅಂತ ಕರ್ಸಿದ್ರೆ ಅವ್ರಿಗೆ 1,000 ಕೊಡ್ಬೇಕು ಅರ್ಧ ಗಂಟೆಗೆ. ಅದು ಅವ್ರು ಕಲ್ತಿರೋ ಸ್ಕಿಲ್ ಅದು. ಓಕೆ. ಅಂದ್ರೆ ಟೀಚರ್ಸ್ ನೀವು ಹೇಳ್ದಂಗೆ ತಿಂಗಳಿಗೆ 10,000 ಕಷ್ಟ ಆಗಲ್ಲ ಸರ್. ಓಕೆ, ಆಗಲ್ಲ. ಆ ಒಂದು ಟೈಲ್ಸ್ ಮೇಸ್ತ್ರಿಗೆ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ತಾನೆ, ಪೇಂಟಿಂಗ್ ಮಾಡೋನು ಕರೋಡ್ಸ್ ಟುಗೆದರ್ ಅರ್ನ್ ಮಾಡ್ತಾರೆ. ಬಟ್ ನಮ್ಮ ಇಲ್ಲಿ ಶಿಕ್ಷಕರು ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲಾ ಸ್ಕಿಲ್ ಇಟ್ಕೊಂಡು ಮನೇಲಿ ಕೊಡ್ತಾ ಇದಾರೆ. ಅವ್ರದ್ದು ಎಲ್ಲ ಎನರ್ಜಿ ವೇಸ್ಟ್ ಆಗಿದೆ, ಟೈಮ್ ವೇಸ್ಟ್ ಆಗಿದೆ, ಎಲ್ಲ ಇದಾಗ್ತಾ ಇದೆ, ನರ್ವಸ್ ಆಗ್ತಾ ಇದ್ರೆ. ಸಮ್ ಟೀಚರ್ಸ್ ಹ್ಯಾವ್ ಬಿಕಮ್ ಏನಂತಾರೆ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಯಾವ್ದು ಅವಶ್ಯಕತೆ ಇಲ್ಲ, ಏನು ಮಾಡೋಂತ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಕಿಲ್ಸ್ ಕಲಿಸ್ರಿ, ನಾವೇ ಜಾಬ್ ಕೊಡ್ತೇವೆ. ಓಕೆ. ಎಷ್ಟೋ ಸ್ಕೂಲ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಕಾಲ್ ಮಾಡ್ತಾರೆ, ಸರ್ ನಿಮ್ಮಲ್ಲಿ ಇರುವಂತ ಟೀಚರ್ಸ್ ಕಳ್ಸ್ಕೊಡಿ, ಬಿಕಾಸ್ ದೇ ವಾಂಟ್ ಟ್ರೈನ್ ಟೀಚರ್ಸ್ ಸರ್. ಈ BA BEd ಅಥವಾ BSc BEd ಏನೇ ಕ್ವಾಲಿಫಿಕೇಶನ್ ಇದೆ ದಟ್ ಇಸ್ ಥಿಯರಿ. ಇಲ್ಲಿ ಬೇಕಾಗಿರೋದು ಪ್ರೆಸೆಂಟೇಷನ್, ಬಾಡಿ ಲ್ಯಾಂಗ್ವೇಜ್, ಅಪ್ರೋಚಿಂಗ್, ಇದು ಇದ್ರೆ ಖಂಡಿತ ಅವರು ಸಕ್ಸಸ್ ಆಗ್ತಾರೆ. ಓಕೆ. ನಿಮ್ಮಲ್ಲಿ ಈಗ ಅದು ಅಂದ್ರೆ ಯಾವ ರೀತಿ ಕೋರ್ಸ್ ಅಂದ್ರೆ ಇಂತಿಷ್ಟು ತಿಂಗಳು ಅಂತನಾ ಹೇಗೆ? ಅಫ್ಕೋರ್ಸ್ ಸರ್, 45 ಡೇಸ್ ಕೋರ್ಸ್ ನಮ್ಮಲ್ಲಿ. ನಾನು 45 ಡೇಸ್ ಅಲ್ಲಿ ಓಪನ್ ಚಾಲೆಂಜ್ ಕೊಟ್ಟಿರ್ತೀನಿ. ಅವರು ರೆಡಿ ಆಗಿ ಸ್ಕೂಲಲ್ಲಿ ಒಳ್ಳೆ ಜಾಬ್ ತಗೊಳ್ತಾರೆ, ಇಂಟರ್ವ್ಯೂ ಅಲ್ಲಿ ಆರಾಮಾಗಿ ಪಾಸ್ ಆಗ್ತಾರೆ. ಎಷ್ಟು ನನ್ನ BA BEd ಮಾಡ್ಕೊಂಡು ಬಂದಿದ್ರು, BSc BEd ಮಾಡಿದ್ರು, ಅವ್ರು MA MBA ಅವರೆಲ್ಲ ಕೋರ್ಸ್ ಅಟೆಂಡ್ ಮಾಡಿದ್ಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು, ಇಂಟರ್ವ್ಯೂ ಆರಾಮಾಗಿ ಪಾಸ್ ಆದ್ರು. ಈಗ ಒಂದು ಒಳ್ಳೆ ಸ್ಯಾಲರಿ ತಗೊಳ್ತಾ ಇದ್ದಾರೆ ಸರ್. ಓಕೆ. 20-25,000 ಸ್ಯಾಲರಿ ತಗೊಳ್ತಾ ಇದ್ದಾರೆ. ಅಂದ್ರೆ ಪ್ರೋಸೆಸ್ ನನಗೆ ಅದರ 1% ಅವರು ಒಂದು ಲೈಕ್ 50% ಕೊಟ್ಟಿರಂಗಿಲ್ಲ ನನಗೆ. ಅದಾದ್ರೆ ವರ್ಷಕ್ಕೆ ಅವ್ರು 10 ಪಟ್ಟು ತಗೊಳ್ತಾ ಇದ್ದಾರೆ. ಓಕೆ. ಆ ಪ್ರೋಸೆಸ್ ಹೆಂಗೆ ನಿಮ್ಮಲ್ಲಿ ಬರ್ತಿದ್ದಂಗೆ ಅವ್ರಿಗೆ ಹೆಂಗ್ ಟ್ರೈನಿಂಗ್ ಶುರು ಆಗುತ್ತೆ? ಸೊ ಅವ್ರಿಗೆ ಫಸ್ಟ್ ಏನ್ ಮಾಡ್ತೀರಿ? ಸರ್ ನಾವು ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೆಲ್ಫ್ ಇಂಟ್ರೊಡಕ್ಷನ್ ಇಂದ ಅವ್ರು ಏನ್ ಕಲಿಬೇಕು, ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು, ಹೆಂಗ್ ಅದು ಪ್ರೆಸೆಂಟೇಷನ್ ಮಾಡಬೇಕು, ಅದನ್ನ ನಾವು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಗ್ರಾಮರ್ಗೆ ಅಡಿಕ್ಟ್ ಮಾಡಲ್ಲ, ಯಾಕಂದ್ರೆ ತುಂಬಾ ಜನರಿಗೆ ಗ್ರಾಮರ್ ಗೊತ್ತಿರುತ್ತೆ, ಬಟ್ ಅದು ಗ್ರಾಮರ್ ಇಸ್ ನಾಟ್ ಎವ್ರಿಥಿಂಗ್. ಗ್ರಾಮರ್ ಕಿಲ್ಸ್ ಫ್ಲೂಯೆನ್ಸಿ ಅಂತೀವಿ. ಗ್ರಾಮರ್ ಏನ್ ಮಾಡುತ್ತೆ ಅಂದ್ರೆ ಫ್ಲೂಯೆನ್ಸಿ ಕೊಂದ್ಬಿಡುತ್ತೆ. ಸೊ ಗ್ರಾಮರ್ಗೆ ಅಡಿಕ್ಟ್ ಮಾಡಲ್ಲ. ಸೊ ಅವರಿಗೆ ನಾವು ಅವರ ಒಂದು ಫಿಯರ್ನೆಸ್ ತೆಗಿತೀವಿ, ಕಾನ್ಫಿಡೆನ್ಸ್ ಲೆವೆಲ್ ಸ್ಟಾರ್ಟ್ ಮಾಡ್ತೀವಿ. ಕಾನ್ಫಿಡೆನ್ಸ್ ಲೆವೆಲ್, ಇಲ್ಲಪ್ಪ ನಂಗೆ ಇಂಗ್ಲಿಷ್ ಬರುತ್ತೆ, ನಾನು ಮಾತಾಡ್ಬೋದು, ನಾನು ಜಾಬ್ ಮಾಡ್ಬೋದು, ಅಥವಾ ನಾನು ಇಂಟರ್ವ್ಯೂ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. Okay. They'll start, attending interviews and getting jobs and start working. Okay. So ಎಷ್ಟೋ ಹೋಮ್ ಮೇಕರ್ಸ್ ಇರ್ತಾರೆ, ಅವ್ರಿಗೆ ಅಲ್ಲಿ ಧಾರವಾಡಕ್ಕೆ ಬರಲ್ಲ ಅಂತಂದ್ರೆ ನಾವು ಅವ್ರಿಗೆ ಆನ್ಲೈನ್ ಮೂಲಕನೂ ಅವ್ರಿಗೆ ಕಲ್ಸ್ಕೊಡ್ಬೋದು. ಓಕೆ. ಆನ್ಲೈನ್ ಆಪ್ಷನ್ ಇದೆ, ಬಹಳ ಇದೆ ಸರ್. ಆನ್ಲೈನ್ ಆಪ್ಷನ್ ಇದೆ. ಟೀಚರ್ಸ್ಗೆ ನಾವು ನಮ್ಮಲ್ಲೇ ಇಟ್ಕೊಂಡು ಕಲಿಸ್ತಾ ಇದೀವಿ. ಓಕೆ. ಸೊ ಮಿಕ್ಕಿದ ಹೋಮ್ ಮೇಕರ್ಸ್, ಸ್ಪೆಷಲಿ ಜಾಬ್ ಹೋಲ್ಡರ್ಸ್, ಲೇಡೀಸ್ ಹೋಮ್ ಮೇಕರ್ಸ್, ಯಾರ್ಯಾರು ಜಾಬ್ ಹೋಲ್ಡರ್ಸ್ ಇದಾರೆ ಅಥವಾ ಲೇಡೀಸ್ ಇದ್ದಾರೆ ಹೋಮ್ ಮೇಕರ್ಸ್, ಅವ್ರಿಗೆಲ್ಲ ನಾವು ಅವ್ರ ಮನೆಯಲ್ಲಿ ಕುತ್ಕೊಂಡೆ ಕಲಿಸ್ತಾ ಇದ್ದೀವಿ, ಆನ್ಲೈನ್ ಮೂಲಕ. ಓಕೆ. ನಾ ಟೀಚರ್ಸ್ ವಿಚಾರಕ್ಕೆ ಬರ್ತೀನಿ. ಈಗ ನಮ್ಮ ಚಾನಲ್ ಅನ್ನ ನಂಬುವಂತವರಿಗೆ ಒಂದು ಸ್ಪಷ್ಟವಾದಂತ ಭರವಸೆ ಕೊಡ್ತೀರಿ. ಒಂದು 45 ದಿನ ಅವರ ಟೈಮ್ ಅನ್ನ ನಿಮಗೆ ಕೊಟ್ರೆ, ಅಥವಾ 45 ದಿನ ನಿಮಗೋಸ್ಕರ ಅವ್ರು ಮೀಸಲಿಟ್ರೆ, ಆ 45 ದಿನದಲ್ಲಿ ಹೊರಗಡೆ ಬರುವಾಗ ಕಂಪ್ಲೀಟ್ ಸ್ಕಿಲ್ ಕಲ್ತ್ಕೊಂಡು ಮಕ್ಳಿಗೆ ಚೆನ್ನಾಗಿ ಟೀಚ್ ಮಾಡುವ ಹಂತಕ್ಕೆ ಬರ್ತಾರೆ. ಎಸ್ ಸರ್, ಎಸ್ ಸರ್. ಆ ಗ್ಯಾರಂಟಿ ಕೊಡ್ತೀರಿ? ಗ್ಯಾರಂಟಿ 100ಕ್ಕೆ 200% ಗ್ಯಾರಂಟಿ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಏನ್ ಸಮಸ್ಯೆ ಇದೆ, ಈಗ ನಾನು I was also being a BA BEd, and of course I was also being Kannada medium. I know what is the problem of the students. So I was old patient. Now I have become a doctor. ಓಲ್ಡ್ ಪೇಷಂಟ್ ಇಸ್ ಗುಡ್ ಡಾಕ್ಟರ್ ಅಂತ ಹೇಳ್ಬೋದು. ಓಕೆ. ಈಗ ಇನ್ನೊಂದಂದ್ರೆ ಅವರಿಗೆ ಜಾಬ್ ಗ್ಯಾರಂಟಿ ಬಗ್ಗೆನೂ ಹೇಳ್ತಾ ಇದ್ರಿ ನೀವು ಹಿಂದೆ. ಜಾಬ್ ಗ್ಯಾರಂಟಿ ಇನ್ ದ ಸೆನ್ಸ್ ಎಲ್ಲೆಲ್ಲಿ ಇಂಟರ್ವ್ಯೂ ಇರ್ತದೆ ಅಲ್ಲಿ ಅವ್ರಿಗೆ ಕಳಿಸ್ಕೊಡ್ತೀವಿ, ಒಂದು ಬ್ರಿಡ್ಜ್ ರೀತಿಯಲ್ಲಿ ಕೆಲಸ ಆ ರೀತಿ ಹೆಲ್ಪ್ ಮಾಡ್ತೀವಿ. ಬಟ್ ಇದೇ ಕಂಪ್ನಿಯಲ್ಲಿ ಕೊಡಿಸ್ತೀವಿ, ಇದೇ ಸ್ಕೂಲಲ್ಲಿ ಕೊಡಿಸ್ತೀವಿ, ಇಷ್ಟೇ ಸ್ಯಾಲರಿ ಕೊಡಿಸ್ತೀವಿ, ಅದು ಹೇಳೋದು ಕಷ್ಟ ಆಗುತ್ತೆ. ಒಟ್ನಲ್ಲಿ ಒಂದು ಭರವಸೆ ಇದೆ. ಹೌದು, ನಮ್ ಕಡೆ ಬಂದ್ರೆ ನಿಮ್ಗೆ ಏನೋ ಒಂದು ಇದಾಗುತ್ತೆ ಹೆಲ್ಪ್ ಆಗಿ ಜಾಬ್ ವಿಚಾರದಲ್ಲಿ. ಎಷ್ಟೋ ಜನರು ಏನ್ ಮಾಡ್ತಾರೆ, ಅಲ್ಲೇ ಕೂತ್ಕೊಂಡು ಜಾಬ್ ಕೊಡಿಸ್ತೀರಾ ಅಂತಾರೆ. ಅವ್ರಿಗೆ ಸ್ಕಿಲ್ ಇರಲ್ಲ. ನಿಮ್ಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಇದೆಯಾ? ಇಲ್ಲ. ಬಾಡಿ ಲ್ಯಾಂಗ್ವೇಜ್ ಇದೆಯಾ? ಇಲ್ಲ. ಕಂಪ್ಯೂಟರ್ ಇದೆಯಾ? ಇಲ್ಲ. ಏನಿಲ್ಲ. ಹೌ ಇಟ್ ಈಸ್ ಪಾಸಿಬಲ್ ಟು ಗೆಟ್ ದ ಜಾಬ್? ಕರೆಕ್ಟ್. ಅವ್ರು ಇಲ್ಲಿ ಬರಬೇಕು, ಟ್ರೈನಿಂಗ್ ತಗೋಬೇಕು, ಜಾಬ್ ತಗೊಂಡು ಆರಾಮಾಗಿ ಲೈಫ್ ಎಂಜಾಯ್ ಮಾಡಬೇಕು. ಓಕೆ. ನನಗೆ ಇದು ಅರ್ಥ ಆಯ್ತು. ನೀವು ಆನ್ಲೈನ್ ಕೋರ್ಸ್ ಅಂದ ಕಾರಣಕ್ಕೆ ಇನ್ನು ಚೂರು ವಿಸ್ತೃತವಾಗಿ ಜನಕ್ಕೆ ಗೊತ್ತಾಗ್ಲಿ. ಖಂಡಿತ. ಅಂದ್ರೆ ತುಂಬಾ ಜನ ನಿಮ್ಮಲ್ಲಿ ಬಂದೇ ಕಲಿಯುವಂತ ಸ್ಥಿತಿಲಿ ಇರಲ್ಲ, ಗೃಹಿಣಿಯರಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ. ಈ ಆನ್ಲೈನ್ ಕೋರ್ಸ್ ನ ಹಿಂಗೆ ಪ್ರೋಸೆಸ್ ಹೆಂಗೆ, ದಿನ ಅಂತಾನೆ ಹೇಗೆ? ಖಂಡಿತ ಸರ್. ಅದು ಅವ್ರಿಗೆ 2 months ಕೋರ್ಸ್ ಅಂತ ಮಾಡ್ತೀವಿ. ಅದು 6 months ಅಂಟಿಲ್ 6 months ವ್ಯಾಲಿಡಿಟಿ ಇರ್ತದೆ. ಆಮೇಲೆ 2 months ಅಲ್ಲಿ ನಾವು ಎಲ್ಲ ಅವ್ರ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ ಅವ್ರ ಕಡೆಯಿಂದ ಹೇಳ್ಸಕ್ ಸ್ಟಾರ್ಟ್ ಮಾಡ್ತೀವಿ. ಡೈಲಿ 1 hour 1.5 hours ಜೂಮ್ ಮೀಟಿಂಗ್ ಅಲ್ಲಿ ಕ್ಲಾಸ್ ಮಾಡ್ತಿರ್ತೀವಿ. ಸೊ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ 10 ಗಂಟೆವರೆಗೂ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಯಾರಿಗೆ ಬರ್ಲಿಕ್ಕೆ ಆಗನೇ ಇಲ್ಲ ಅಂತವ್ರಿಗೆ ಮಾತ್ರ, ಯಾರು ಬರ್ಲಿಕ್ಕೆ ಆಗುತ್ತೆ ಬರ್ಬೋದು ಅನ್ನೋದು ದಯವಿಟ್ಟು ಆಫ್ಲೈನ್ಗೆ ಬರಬೇಕು. ಬಿಕಾಸ್ ಸ್ಟೇಜ್ ಕರೇಜ್, ಕರೆಕ್ಟ್, ಪಬ್ಲಿಕ್ ಸ್ಪೀಕಿಂಗ್
ಸೊ ಬರ್ಲಿಕ್ಕೆ ಆಗಲಾರ್ದವ್ರು ಮನೆಯಲ್ಲಿ ಕೂತ್ಕೊಂಡು ಕಲಿಬಹುದು. ಓಕೆ, ನಾನು ಇನ್ನೊಂದು PDF ಎಲ್ಲ ರೆಡಿ ಮಾಡಿದ್ದೀನಿ ಸರ್, ನೋಟ್ಸ್ ರೆಡಿ ಮಾಡಿದ್ದೀನಿ, ಇಂಗ್ಲಿಷ್ ಸಂಬಂಧಪಟ್ಟಂಥದ್ದು, ಕಮ್ಯುನಿಕೇಶನ್ ಸಂಬಂಧಪಟ್ಟದ್ದು, ರಿಕಾರ್ಡೆಡ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ಅವ್ರ ಮನೇಲಿ ಕೂತ್ಕೊಂಡು ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ನಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ಬೋದು. ಸೊ ನಮ್ಮಲ್ಲಿ ಇವನ್ ಬೇರೆ ಫ್ಯಾಕಲ್ಟಿನೂ ಇದ್ದಾರೆ, ಲೈಕ್ ಆನ್ಲೈನ್ ಕುತ್ಕೊಂಡು ಇಂಗ್ಲೀಷಲ್ಲಿ ಮಾತಾಡೋದು, ಆ ರೀತಿ ಫೆಸಿಲಿಟೀಸ್ ಇದೆ. ಓಕೆ, ನನಗೆ 2 ವಿಚಾರ ಅರ್ಥ ಆಯ್ತು. ಒಂದು, ಟೀಚರ್ಸ್ಗೆ ಟ್ರೈನಿಂಗ್ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು, ಒಂದು 45 ದಿನ ಟೈಮ್ ಕೊಟ್ಟರೆ ಅವ್ರನ್ನ ರೆಡಿ ಮಾಡಿ ಕಳಿಸ್ತೀನಿ ಅನ್ನೋದು ಒಂದು ವಿಚಾರ. ಮತ್ತೊಂದು, ಆನ್ಲೈನ್ ಕೋರ್ಸ್ ಕೂಡ ಲಭ್ಯ ಇದೆ, ಆದ್ರೆ ನೀವು ಒಂದು ಸಲಹೆ ಕೊಡ್ತಾ ಇದ್ರಿ, ಆನ್ಲೈನ್ಗಿಂತ ಆಫ್ಲೈನ್ ಆದ್ರೆ ನಿಮ್ಗೆ ಉತ್ತಮ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಿ. ಓಕೆ, ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಕ್ತು. ನಾನು ನಿಮಗೆ ಈಗ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರ್ತೀನಿ. ನಾನು ಅಂದ್ರೆ ನೀವು ತುಂಬಾ ಸುದೀರ್ಘವಾದಂತಹ ಎಕ್ಸ್ಪೀರಿಯನ್ಸ್ ಇರುವಂತವರು, ಹಾಗೆ ಸಾಕಷ್ಟು ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ ಕೆಲಸವನ್ನ ಮಾಡ್ತಾ ಇದ್ದೀರಿ. ಹೀಗಾಗಿ ಅಂದ್ರೆ ನಿಮ್ಮನ್ನ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತ ನಿಮ್ಮ ರಿಸೋರ್ಸ್ ಪರ್ಸನ್ ಕರ್ಸ್ಬೋದು. ಹಾಗಾದ್ರೆ ಖಂಡಿತವಾಗಿ ಕರ್ಸ್ಬೋದು ಸರ್. ಯಾವ್ಯಾವ ಸ್ಕೂಲ್ ಕಾಲೇಜಸ್ ಇದಾವೆ ಅಥವಾ ಸ್ಕೂಲ್ ಕಾಲೇಜಸ್ ಅಲ್ಲಿ, ಯೂನಿವರ್ಸಿಟಿಯಲ್ಲಿ ನಾನು ಬಂದು ಅವ್ರಿಗೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡ್ತೀನಿ. ಓಕೆ, ಖಂಡಿತವಾಗಿಯೂ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದು ನಾವು ಈಗ ಇದನ್ನ ಒಂಥರ ಯುದ್ಧ ಯಾವ ರೀತಿ ಮಾಡ್ತೀವಿ ಆ ರೀತಿಯಾಗಿ ನಾವು ಮಾಡಬೇಕಾಗಿದೆ. ಬಿಕಾಸ್ ಇದು ಉಳಿಯುವ ಪ್ರಶ್ನೆ ಇದೆ. ಯಾಕಂದ್ರೆ ಲ್ಯಾಂಗ್ವೇಜಸ್ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಸಿಗ್ತಾ ಇಲ್ಲ. ಐ ಮೀನ್ UPSC ಅಲ್ಲಿ ಆಗ್ತಾ ಇಲ್ಲ, SSC ಅಲ್ಲಿ ಆಗ್ತಾ ಇಲ್ಲ. ಸೊ ಒಳ್ಳೊಳ್ಳೆ MNC ಕಂಪನಿ ಬೇರೆ ಬೇರೆ ಸ್ಟೇಟ್ ದವ್ರು ತಗೋತಾ ಇದಾರೆ. ನಮ್ಮ ಕರ್ನಾಟಕದವರು ಎಲ್ಲಾನು ನಾವು ಸರ್ಕಾರದವರು ಕೊಟ್ಟಿರ್ತಾರೆ ಫೆಸಿಲಿಟೀಸ್. ಬೇರೆ ದೇಶದ ಕಂಪನಿಯವ್ರು ಬಂದು ಬೇರೆ ಸ್ಟೇಟ್ದವ್ರಿಗೆ ಕೊಡ್ತಾ ಇದಾರೆ. ನಮ್ಮ ಸ್ಟೇಟ್ದವ್ರಿಗೆ ಜಾಬ್ ಸಿಗ್ತಾ ಇಲ್ಲ. ನಮ್ಮ ಸ್ಟೇಟ್ದವ್ರು ಎಲ್ಲೂ ಹೋಗ್ಬೇಕು, ಏನ್ ಮಾಡ್ಬೇಕು? ಸೊ ನಮ್ಮ ಸ್ಟೇಟ್ದವರು ಬೆಳಿಬೇಕು ಅಂದ್ರೆ ನಮಗೆ ಲ್ಯಾಂಗ್ವೇಜ್ ಬೇಕೇ ಬೇಕು. ವಿದೌಟ್ ಲ್ಯಾಂಗ್ವೇಜ್ ಇಟ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಬರೀ ಲ್ಯಾಂಗ್ವೇಜ್ ಮಾತ್ರ, ನೀವು ಹೇಳ್ದಂಗೆ ಸ್ಟೇಜ್ ಫಿಯರ್ ಹೋಗ್ಬೇಕು, ಕಾನ್ಫಿಡೆನ್ಸ್ ಬರಬೇಕು, ನಾನು ಎಲ್ಲ ಬೇಕಾದ್ರೂ ಮಾತಾಡ್ತೀನಿ ಅನ್ನೋ ಒಂದು ತಾಕತ್ತು ಬರಬೇಕು, ಒಂದು ಧೈರ್ಯನೂ ಬರಬೇಕು. ಈಗ ತುಂಬಾ ಜನ ಅವರ ಹಿನ್ನೆಲೆ ಬೇರೆ ಬೇರೆ ಕಾರಣಕ್ಕೆ ಆ ಧೈರ್ಯನೂ ಇರಲ್ಲ ಸರ್, ಖಂಡಿತವಾಗಿ ಇರಲ್ಲ. ಸಾಮಾನ್ಯವಾಗಿ ಅದು ನಾನು ಕನ್ನಡ ಮೀಡಿಯಮು, ನನ್ನ ಹಳ್ಳಿಯಿಂದ ಬಂದಿದ್ದೀನಿ, ನನ್ನ ಪೇರೆಂಟ್ಸ್ ಅನ್ಎಜುಕೇಟೆಡ್ ಇದ್ದಾರೆ, ನನ್ನ ಜೊತೆಗೆ ಇಂಗ್ಲಿಷ್ ಮಾತಾಡೋರು ಯಾರು ಇಲ್ಲ, ಈ ರೀತಿ ಅವರಲ್ಲಿ ಒಂದು ಫೀಲಿಂಗ್ ಇರುತ್ತೆ ಸರ್. ಹೌದು. ಅದೇ ನಾನು ಮತ್ತೆ ಅದನ್ನೇ ಹೇಳೋದು, ಬರೀ ಸರ್ಟಿಫಿಕೇಟ್ ಇದ್ರೆ ಆಗಲ್ಲ, ಸರ್ಟಿಫಿಕೇಟ್ ಜೊತೆಗೆ ಸ್ಕಿಲ್ ಇದ್ರೆ ಮಾತ್ರ ನಾವೇನಾದ್ರೂ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಖಂಡಿತ. ಓಕೆ, ಒಟ್ಟಾರೆಯಾಗಿ ಸರ್, ಕೊನೆಯದಾಗಿ ಈಗ ನಮ್ಮ ಚಾನಲ್ನ ನಂಬುವಂಥವರಿಗೆ ನಾನು ಮತ್ತೆ ಅದನ್ನೇ ಹೇಳೋದು, ಯಾಕಂದ್ರೆ ನಾನು ಜನರ ನಂಬಿಕೆನ ಇದು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ, ನಂಬುವಂಥವರಿಗೆ ನೀವು ನಿಮ್ಮ ಸಂಸ್ಥೆ ಮೂಲಕ ಒಟ್ಟಾರೆ ಏನು ಭರವಸೆ ಕೊಡ್ತೀರಿ ಸರ್? ಒಂದು, ನೀವು ನಮ್ಮ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ ನೋಡಿ, ನನ್ನ ವೇ ಆಫ್ ಟೀಚಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ, ಅಪ್ಲೋಡ್ ಮಾಡಿದ್ದೀವಿ, ಅಲ್ಲಿಯೂ ನೋಡ್ಬೋದು. ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಮಕ್ಕಳ ಒಂದು ಧೈರ್ಯವನ್ನ ತುಂಬ್ತಾ ಇದ್ದೀವಿ. ಮಕ್ಕಳದು ಇರ್ಬೋದು, ಜಾಬ್ ಯಾರೇ ಇರ್ಬೋದು, ಅವ್ರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ತಾ ಇದ್ವಿ. ಅದನ್ನ ಖಂಡಿತವಾಗಿ ನೀವು ನೋಡ್ಬೋದು. ಒಂದು ಪಾಯಿಂಟು. ಎರಡನೇದು, ನಿಮ್ಮ ಚಾನಲ್ ಮೂಲಕ ನಾನು ಹೇಳಿಕ್ ಬಯಸೋದಪ್ಪ ಅಂದ್ರೆ, ನಮ್ಮ ಒಂದು ಈ ಸಂಸ್ಥೆ ಒಂದು ಟೋಟಲ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಟೋಟಲ್ ಸೊಲ್ಯೂಷನ್ ಅಂದ್ರೆ 4th to 10th ಮಕ್ಕಳಿಗೆ ವೆಕೇಶನ್, 4th to 10th ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಫೌಂಡೇಶನ್ ಹಾಕ್ತಾ ಇದೀವಿ. ಹ್ಯಾಂಡ್ ರೈಟಿಂಗು, ಪಬ್ಲಿಕ್ ಸ್ಪೀಕಿಂಗು ಇಂಪ್ರೂವ್ ಆಗ್ತಾ ಇದೆ, ಸ್ಟೇಜ್ ಕರೇಜ್ ಇಂಪ್ರೂವ್ ಆಗ್ತಾ ಇದೆ. ಒಂದು. ಎರಡನೇದು, ಕಂಪ್ಯೂಟರ್ ಸ್ಕಿಲ್ಸ್ ಯಾರಿಲ್ಲ, ಆ ಕಂಪ್ಯೂಟರ್ ಸ್ಕಿಲ್ಸ್ ಮಾಡಿಕೊಂಡು ಅವ್ರ ಜಾಬಿಗೆ ನಾವು ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ. ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ 2 faces ಆಫ್ ಸೇಮ್ ಕಾಯಿನ್, ಒಂದರಿಂದ ಅನ್ನೋದೇ 2 ಮುಖಗಳು ಅಂತ ಹೇಳ್ಬೋದು. ಅದನ್ನ ಅವ್ರಿಗೆ ಖಂಡಿತವಾಗಿಯೂ ರೆಡಿ ಮಾಡ್ತಾ ಇದೀವಿ. ಮೂರನೇದು ಬಂದ್ಬಿಟ್ಟು, ಈ ಒಂದು ಡ್ರಾಪ್ಔಟ್ ಯಾರಿರ್ತಾರೆ, SSLC ಡ್ರಾಪ್ಔಟ್ ಇರ್ಬೋದು, PUC ಡ್ರಾಪ್ಔಟ್ ಮಕ್ಕಳು ಇರ್ಬೋದು, ಡಿಗ್ರಿ ಡ್ರಾಪ್ಔಟ್ ಮಕ್ಕಳು ಇರ್ಬೋದು, ಅವ್ರಿಗೆ ಆನ್ಲೈನ್ ಎಕ್ಸಾಮ್ ಮೂಲಕ ಬರೆಸ್ಕೊಂಡು ಅವ್ರಿಗೆ ಖಂಡಿತವಾಗಿಯೂ ನಾವು ಒಂದು ಸ್ಕಿಲ್ ಡೆವಲಪ್ ಮಾಡಿ ಜಾಬ್ ಕೊಡಿಸ್ಲಿಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು, ಕಾಂಪಿಟೇಟಿವ್ ಯಾರು ಅಟೆಂಡ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಇಂಗ್ಲಿಷ್ ಅನ್ನ ಕಲೀರಿ. ಇಂಗ್ಲಿಷ್ ಇಂದನೇ ಅವರು, ಯಾಕಂದ್ರೆ ಅವ್ರಿಗೆ ಸೋರ್ಸ್ ಆಫ್ ಸಿಗೋದಿಲ್ಲ, ಬುಕ್ ಸಿಗೋದು ಇಂಗ್ಲಿಷ್ ಅಲ್ಲಿ ಸಿಗ್ತದೆ, ಕನ್ನಡದಲ್ಲಿ ಕಡಿಮೆ ಇದೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋರು ದಯವಿಟ್ಟು ಯಾರು ಇಂಗ್ಲಿಷ್ ವೇಟ್ ಮಾಡಬೇಡಿ. ಸೊ ನಾವು ಖಂಡಿತವಾಗಿಯೂ ನಿಮಗೆ ರೆಡಿ ಮಾಡಿ ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಡ್ಲಿಕ್ಕೆ ನಾವು ರೆಡಿ. ಓಕೆ ಸರ್, ಸದ್ಯಕ್ಕೆ ಧಾರವಾಡದಲ್ಲಿ ಇದ್ದೀರಿ, ಮುಂದೆ ಎಲ್ಲ ಕಡೆ ನಿಮ್ ಬ್ರಾಂಚ್ ಬರ್ಲಿ, ಸ್ವಲ್ಪ ಜಾಸ್ತಿ ಆಗ್ಲಿ, ಜನರಿಗೆ ಯೂಸ್ ಆಗುತ್ತೆ. ಖಂಡಿತವಾಗಿಯೂ ನಾನು ಅದೇ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದಷ್ಟು ನಾನು ಎಲ್ಲಾ ಕಡೆನೂ ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಸರ್. ಆನ್ಲೈನ್ ಮೂಲಕ ಇರ್ಬೋದು, ಆಫ್ಲೈನ್ ಮೂಲಕ ಇರ್ಬೋದು. ಸೊ ನಮ್ಮಲ್ಲಿ ಬಂದಾಗ ಖಂಡಿತವಾಗಿಯೂ ನಾವು ಅವ್ರಿಗೆ ಡಿಸಪಾಯಿಂಟ್ ಮಾಡಲ್ಲ. ಬಟ್ ಒಂದು, ನಿಮ್ಮ ಚಾನಲ್ ಮೂಲಕ ಹೇಳೋದೇನಂದ್ರೆ, ನಾನು ಏನ್ ಗೈಡೆನ್ಸ್ ಮಾಡ್ತೀನಿ ಅದು ನೀವು ಫಾಲೋ ಮಾಡ್ಬಿಟ್ರೆ ಖಂಡಿತವಾಗಿಯೂ ನೀವು ಕ್ವಿಕ್ ರಿಸಲ್ಟ್ ತಗೊಳ್ತೀರಿ, ಇನ್ಸ್ಟೆಂಟ್ ರಿಸಲ್ಟ್. ಯಾಕೆ ಇನ್ಸ್ಟೆಂಟ್ ರಿಸಲ್ಟ್ ಅಂತಂದ್ರೆ, ಜನರ ಹತ್ರ ಟೈಮ್ ಇಲ್ಲ ಸರ್. ದೇ ಡೋಂಟ್ ಹ್ಯಾವ್ ಟೈಮ್, ದೇ ವಾಂಟ್ ವಿದಿನ್ 8 days, ವಿದಿನ್ 10 days ಬೇಕಂತಾರೆ. ಸೊ ಅವ್ರಿಗೂ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಕ್ವಿಕ್ ರಿಸಲ್ಟ್, ಇನ್ಸ್ಟೆಂಟ್ ರಿಸಲ್ಟ್, ಆ ಅಪ್ರೋಚ್ ಇದೆ ನನ್ನ ಹತ್ರ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.
ಓಕೆ ಬಂಧುಗಳೇ, ಇಲ್ಲಿವರೆಗೆ ಸಾಕಷ್ಟು ವಿಚಾರವನ್ನ ಹೇಳಿದ್ರು. ನಾನು ಅದನ್ನೇ ಹೇಳ್ತಾ ಇರೋದು, ನಿಮ್ಮಲ್ಲಿ ಯಾರಿಗಾದ್ರೂ ಇಂಗ್ಲಿಷ್ ಕಲಿಬೇಕು ಅಂತಿದ್ರೆ, ಸ್ಕಿಲ್ ಡೆವಲಪ್ ಮಾಡಿಕೊಂಡು ಜಾಬಿಗೆ ಹೋಗಬೇಕು ಎನ್ನುವಂತ ಆಸೆ ಇದ್ರೆ ಆರಾಮಾಗಿ ಇವರನ್ನ ಭೇಟಿ ಆಗಬಹುದು. ನಂಬರ್, ಅಡ್ರೆಸ್ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿರ್ತೀನಿ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋದು, ನಾನು ನೋಡಿದ ಹಾಗೆ, ನಾನು ರಿಸರ್ಚ್ ಮಾಡಿದ ಹಾಗೆ ನಾವು ಆರಾಮಾಗಿ ನಂಬಬಹುದಾದಂತ ಸಂಸ್ಥೆ. ತುಂಬಾ ಗುಡ್ ರಿವ್ಯೂಸ್ ಇದೆ. ನೀವು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅದನ್ನ ಚೆಕ್ ಮಾಡ್ಬೋದು. ನಾನು ಹೇಳ್ತಾ ಇರೋದು, ನಾನು ಹೇಳಿದ ತಕ್ಷಣ ನೀವು ಹೋಗಿ ಅಲ್ಲಿ ಅಡ್ಮಿಷನ್ ತಗೊಂಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಅವ್ರ ಜೊತೆ ಕಾಲ್ ಮಾಡಿ, ಅವ್ರ ಜೊತೆ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ಮಾಡಿ. ಅದಕ್ಕೆ ಸಂಬಂಧಪಟ್ಟಾಗ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲೂ ವಿಡಿಯೋಗಳಿದೆ, ಅದನ್ನು ಕೂಡ ಸ್ವಲ್ಪ ಹೊತ್ತು ನೋಡಿ. ಮತ್ತೆ ಬೇರೆ ಬೇರೆ ರಿವ್ಯೂಸ್, ಕಮೆಂಟ್ಸ್ ಎಲ್ಲವನ್ನೂ ನೋಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕಂದ್ರೆ ನಾವೊಂದು ಕಡೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದೀವಿ, ಹಣವನ್ನ ಸ್ಪೆಂಡ್ ಮಾಡ್ತಿದ್ದೀವಿ ಅಂದಾಗ ಅದ್ರ ನಮ್ಗೆ ಏನೋ ಒಂದು ಪ್ರಯೋಜನ ಆಗಬೇಕು. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು. ಒಟ್ಟಾರೆಯಾಗಿ ನಂಬಬಹುದಾದಂತಹ ಸಂಸ್ಥೆ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.